ಜಯಪ್ರಕಾಶ್, ಬೆಂಗಳೂರಿನ ಫೇಮಸ್ ಲಾಯರ್. ಅಂದ್ರೆ ದುರ್ಗಾ, ನೀನೀಗ ಮಾತಾಡಿದ್ದು ಅದೇ ಮಗುವಿನ ಜೊತೆಗ? ಅಂದ್ರೆ ಅದೇ ಆ ಹುಚ್ಚಿಯ ಮಗುವಿನ ಜೊತೆ? ಚೆಲುವೆ, ಪ್ರಿಯತಮ, ಇನ್ನು ಟ್ರಾನ್ಸ್ಫರ್ ಆರ್ಡರ್ ಬರ್ತಾನೆ ಇಲ್ಲ. ಅದೇ ಸರಿಯಾಗಿ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ. ಇವಾಗ ಏನು ಮಾಡೋದು ಪ್ರಿಯತಮೆ? ಒಂದು ಸುಂದರವಾದ ಸಂಗೀತವನ್ನ ಹಾಡು ಪ್ರಿಯತಮ. ಹಾಗಂತೀಯಾ ಪ್ರಿಯತಮೆ? ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ, ನಗುತ್ತಲೀ ಕರೆದರೆ, ನಗುತ್ತಲೀ ಕರೆದರೆ, ಮನವೇ ಸಂತೋಷ ಹಾಡಾದಂತೆ, ನೀನಿರಲು ಜೊತೆಯಲ್ಲಿ ಬಾಳೆಲ್ಲ ಹಸಿರಾದಂತೆ. ರಮ್ಯಾ, ಅದು ಅದು ಏನಾಯ್ತು? ಅದು ಅದು ಅಂತ ಇದೆಯಾ? ಏನು ಶಿವಪೂಜೆಲಿ ಕಡಿ ಬಿಟ್ಟಂಗಾಯ್ತನ? ಹಂಗ ಅನಿಸ್ತಾ ಇದೆ ದುರ್ಗಾ. ಕೂಲ್ ಕೂಲ್, ಇವಳೇನು ಹಿಂಗ ಶಾಕ್ ಅಲ್ಲಿ ಇದ್ದಾಳ? ರಮ್ಯಾ, ವಾಪಸ್ ಬಾ ಪ್ರೇಮ ಲೋಕದಿಂದ ಈ ಲೋಕಕ್ಕೆ ಬಾರಮ್ಮ. ನೀನ್ ಬೇರೆ ಯಾಕೆ ಬರ್ಬಾರ್ದಿತ್ತಾ ದುರ್ಗಾ? ಹೌದು ದುರ್ಗಾ, ನಿಂದು ಟ್ರಾನ್ಸ್ಫರ್ ವಿಷಯ ಏನಾಯ್ತು? ಅಯ್ಯೋ, ಇನ್ನೊಬ್ಬ ಆಫೀಸರ್ ಇದಾರಂತೆ ಕಣೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಹೇಳ್ತೀನಿ ಏನಿದ್ದಾರೆ. ನನಗನ್ಸುತ್ತೆ ಆ ಟ್ರಾನ್ಸ್ಫರ್ ಖಂಡಿತ ಆಗಲ್ಲ ಅಂತ. ವಾಟ್? ಏನ್ ಹೇಳ್ತಿದೀಯ ರಾಜ್? ಚೇಚೆ, ನಾ ಏನು ಹೇಳಿಲ್ಲಪ್ಪ. ಮತ್ತೆ ನಿಮ್ದೇನಾಯ್ತು ಟ್ರಾನ್ಸ್ಫರ್ ವಿಷಯ? ಅಮ್ಮ ತಾಯಿ, ನಮ್ಮಿಬ್ಬರಿಗೂ ಇಲ್ಲೇ ಟ್ರಾನ್ಸ್ಫರ್ ಮಾಡಿದ್ದು. ಇಸ್ ಇಟ್? ಹಾಗಾದ್ರೆ ಇದು ಖಂಡಿತವಾಗಿ ನಿಮ್ ಫ್ರೆಂಡ್ದೇ ಕೆಲಸ ಇರಬೇಕು ಅನ್ಸುತ್ತಾ? ಆಗತ್ತೀಯಾ? ಈಗ ನೋಡು, ನನ್ನ ಕರ್ಮ 4 ವರ್ಷದಿಂದ ಆರಾಮಾಗಿ ನೆಮ್ಮದಿಯಾಗಿದ್ದೆ. ಇದೀಗ ನನ್ನ ನೆಮ್ಮದಿಯನ್ನು ಕೆಡಿಸೋ ಕಾರಣಕ್ಕನ ಇಲ್ಲಿ ಕರೆಸ್ಕೊಳ್ತಾ ಇದ್ದಾನೆ ಇವ. ಯಾರು ರಮ್ಯಾ? 30 ವರ್ಷ ಆದ್ರೂ ಕೂಡ ಇನ್ನ ಚಿಕ್ಕ ಮಕ್ಕಳ ಹಾಗೆ ಆಟ ಆಡೋದು ಮಾತ್ರ ಬಿಟ್ಟಿಲ್ಲ ಈ ಸಮರ್ಥ. ಎಲ್ಲ ಇವಂದೇ ಕೆಲಸ ನನಗೆ ಗೊತ್ತು. ಆದ್ರೂ ದುರ್ಗಾ, ಸಮರ್ಥನ ಬಗ್ಗೆ ಅಂತೂ ಇಂತೂ ಎಲ್ಲ ವಿಷಯ ಗೊತ್ತು ನೋಡಿಗ. ಗೊತ್ತಿರಲ್ಲ, ಗೊತ್ತಿದ್ದೇ ಇದೆ. ಮತ್ತೆ ಟೆನ್ಷನ್ ಲೋ ನನ್ನ ಕರ್ಮ. ಇವಾಗ ಸುಮ್ಮನೆ ಓಕೆ ಓಕೆ, ಕೂಲ್ ಕೂಲ್. ಮಿಸ್ IPS ದುರ್ಗಾ ಕರೀತಾ ಇದ್ದಾರೆ ಆಫೀಸರ್. ಹೋಗಮ್ಮ ಹೋಗೋ, ಟ್ರಾನ್ಸ್ಫರ್ ವಿಷಯವಾಗಿ ಕರೆದಿರ್ಬೇಕು, ಹೋಗೋ. ಆಯ್ತು ಕಣೆ, ಹೋಗ್ಬಾ. ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಏನಾಗುತ್ತೋ ಇಲ್ಲ. ಹೋಗಿ ಕೇಳ್ತೀನಿ. ಮೈ ಕಮಿಂಗ್ ಸರ್. ಎಸ್ ಕಮ್ ಇನ್. ಗುಡ್ ಈವ್ನಿಂಗ್ ಸರ್. ಕಮಿನ್ ಮಿಸ್ ದುರ್ಗಾ, ಹೇಳಿ, ನೀವೇ ಮಾತಾಡಿ ಇವ್ರ ಜೊತೆ. ಯಾಕಂದ್ರೆ ನಾನು ಆಲ್ರೆಡಿ ಟ್ರಾನ್ಸ್ಫರ್ ಬಗ್ಗೆ ಮಾತಾಡಿದ್ದೀನಿ, ಅವ್ರು ಏನು ಉತ್ತರ ಕೊಟ್ಟಿಲ್ಲ. ನೀವೇ ಬೇಕಾದ್ರೆ ಅವ್ರ ಜೊತೆ ಮಾತಾಡ್ಬೋದು. ಯಾರು? ಇವ್ ಜೊತೆನಾ? ಇವ ಬೇರೆ ಇಲ್ಲೇ ಕೂತಾನ. ಇವ್ ಯಾಕಪ್ಪ ನಾ ಶರಣಾಗತಿ ಆಗ್ಬೇಕು? ಅಯ್ಯೋ, ಯಾರ ಮುಖ ನೋಡಬಾರ್ದು ಮಾತಾಡಬಾರ್ದು ಅಂತ ನೋಡು. ಅವನ ಜೊತೆ ಮಾತಾಡ್ಬೇಕಂತ ಪರಿಸ್ಥಿತಿ ನೋಡು ನಂದು. ಟೆಲ್ ಮಿಸ್ ದುರ್ಗಾ. ಸರ್, ನನಗೆ ಹುಬ್ಳಿಯಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಆರ್ಡರ್ನ ಕ್ಯಾನ್ಸಲ್ ಮಾಡಿ ಸರ್. ಅವಾಗ ಯಾಕಂದರೆ ಬಿಕಾಸ್ ನನಗೆ ಬೆಂಗಳೂರು ಅಡ್ಜಸ್ಟ್ ಆಗಲ್ಲ ಸರ್. ಇದೊಂದು ಊರು ಬಿಟ್ಟು ಬೇರೆ ಎಲ್ಲಿಗಾದರೂ ಟ್ರಾನ್ಸ್ಫರ್ ಮಾಡಿ ಸರ್. ಪ್ಲೀಸ್ ಪ್ಲೀಸ್ ಸರ್, ನನಗೆ ಈ ಬೆಂಗಳೂರು ಬೇಡ ಸರ್. ಪ್ಲೀಸ್ ಈ ಟ್ರಾನ್ಸ್ಫರ್ ಬೇಡ ಸರ್ ನನಗೆ. ಡ್ಯಾಮಿಟ್, ಮತ್ತೆ ಬಂದು ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದ ನೀನು. ಮಿಸ್ ದುರ್ಗಾ, ನಿಮ್ಮನ್ನ ಬರೀ ಟ್ರಾನ್ಸ್ಫರ್ ಮಾಡಿಲ್ಲ, ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಮಾಡಿರೋದು ಸರ್. ನನಗೆ ಪ್ರಮೋಷನ್ ಬೇಡ ಸರ್, ಪ್ಲೀಸ್. ಓ ಇಸ್ ಇಟ್? ನೋಡಿ ನನ್ನ ಮುಖವೇ ನೋಡ್ತಾ ಇದ್ದಾನೆ ದುರ್ಗುಟ್ಟು. ಛೇ, ಆದರೆ ನಿಮ್ಮಂಥ ಅಧಿಕಾರಿ ಈ ಬೆಂಗಳೂರಿಗೆ ತುಂಬ ಮುಖ್ಯ ರೀಪ. ಅದಕ್ಕೆ ನಿಮ್ಮನ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿದ್ದು. ಸರ್, ನನಗೆ ಬೆಂಗಳೂರು ಬೇಡ ಸರ್. ಬೇಕಾದ್ರೆ ಯಾವುದಾದ್ರೂ ಪ್ಲೇಸ್ಗೆ ಹಾಕಿ ಸರ್, ನಾನು ಅಲ್ಲಿ ಹೋಗ್ತೀನಿ. ಓಹೋ, ಅಲ್ಲಿ ಹೋಗ್ತೀರಾ? ನನಗನ್ಸಿದ ಮಟ್ಟಿಗೆ ನಿಮ್ಮದೆಲ್ಲ ಇದನ್ನೆಲ್ಲ ನೋಡಿದಾಗೆ ನೀವಿಲ್ಲಿ ಬೆಂಗಳೂರಲ್ಲಿ ಎಲ್ಲ ಕಲ್ತಿರೋದಂತ ನನಗೆ ಗಮನಕ್ಕೆ ಬಂದಿದೆ. ಸೊ ಬೆಂಗಳೂರು ಇರೋಕ್ಕೆ ಯಾಕೆ ಹೊಲಂತೀರಾ? ಏನಾದರೂ ಅಂಥ ರೀಸನ್ಗಳು ಇದಾವ? ರೀಸನ್ ಅಂತೆ ರೀಸನ್, ಈ ಅಪ್ಪನ್ಗೆ ಎಲ್ಲ ಗೊತ್ತು. ಆದರೂ ಮಾಡ್ತಾನೆ ಈ ಸಮರ್ಥ. ಏನು ಸ್ಟ್ರಾಂಗ್ ರೀಸನ್ ಇರಲೇಬೇಕಲ್ಲ, ಅದು ಏನಂತ ಹೇಳ್ತೀರಾ ಮೇಡಮ್? ಡ್ಯಾಮಿಟ್.
ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರದವನು ಕವಿತೆಯ ದುರ್ಗಾ 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 ನಿನ್ನ ಮುಖ ನೋಡ್ತಾ ಇದ್ರೆ ನಾ ಎಲ್ಲೋ ಕಳೆದು ಹೋಗ್ಬಿಡ್ತೀನಿ ಕಣೆ. ಐ ಲವ್ ಯು ಕಣೆ ದುರ್ಗಾ. ಈ ಪ್ರಶ್ನೆಗೆಲ್ಲ ಉತ್ತರ ಗೊತ್ತಿದ್ದು ಕೇಳ್ತಾ ಇದ್ದಾನೆ. ಸ್ಟುಪಿಡ್. ಇವನ್ನ ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲಲ್ಲ. ಸುಮ್ಮನೆ ನಿಂತ್ರ ಲುಕ್ ಮಿಸ್ ದುರ್ಗಾ, ಟ್ರಾನ್ಸ್ಫರ್ನ ನಾವು ಕ್ಯಾನ್ಸಲ್ ಮಾಡಲ್ಲ. ಆರ್ಡರ್ ಸಿಕ್ಕ 1 ತಿಂಗಳೊಳಗೆ ನೀವು ಇಲ್ಲಿಗೆ ಡ್ಯೂಟಿ ರಿಪೋರ್ಟ್ ಮಾಡಲೇಬೇಕು. ಇಲ್ಲವಾದರೆ ನೀವು ಕೆಲಸವನ್ನು ಕಳೆದುಕೊಳ್ತೀರಾ. ಆಪ್ಷನ್ ಈಸ್ ಯುವರ್ಸ್. ಓಕೆ. ಇವನಿಗೆ ಗೊತ್ತು ನಾನು ಕೆಲಸ ಬಿಡಲ್ಲ ಅಂತ. ಅದಕ್ಕೆ ಈ ಪ್ಲ್ಯಾನ್ ಮಾಡ್ತಾ ಇದ್ದಾನೆ. ನನಗಂತೂ ನೀನು ಯಾವುದೇ ಕಾರಣಕ್ಕೂ ಕೆಲಸ ಬಿಡಲ್ಲ ಅಂತ ಗೊತ್ತು. ಸೊ ಮಿಸ್ ದುರ್ಗಾ, ನೀನು ನನ್ನೊಂದಿಗೆ ನನ್ನೆದುರೇ ಇರಲೇಬೇಕಮ್ಮ. ಹೀಗೆ ತನ್ನ ಮನಸ್ಸಲ್ಲಿ ಖುಷಿ ಖುಷಿಯಾಗಿ ದುರ್ಗಾನ್ ಜೊತೆ ಮಾತಾಡ್ಕೊಳ್ತಾ ಇದ್ದಾನೆ ಈ ನಮ್ಮ ಸಮರ್ಥ್. ಓಕೆ ಸರ್. ನನಗೆ ಖಂಡಿತ ಗೊತ್ತು ಇವಳು ಕೆಲಸ ಬಿಡಲ್ಲ. ಯಾಕಂದರೆ ಈ ಕೆಲಸ ಅವಳಿಗೆ ಎಷ್ಟು ಮುಖ್ಯ ಅಂತ ನನಗೆ ಯಾವಾಗೋ ಗೊತ್ತು. ಆದರೆ ಇವಳು ಮಾತ್ರ ನನ್ನ ಕಣ್ಣು ಮುಂದಿರ್ಬೇಕನ್ನೋದೇ ನನ್ನ ಅತಿ ಹುಚ್ಚು ಪ್ರೀತಿ. ಮತ್ತೆ ರಮ್ಯಾ, ಏನು ಆರ್ಡರ್ ಮಾಡೋಣ? ಏನು ತಿಂತೀಯಾ? ಏನಾದರೂ ಸ್ವೀಟ್ ತಿಂತೀಯಾ? ಸ್ವೀಟಾ? ಬೆಂಗಳೂರು ಬಂದಿದ್ದೀವಿ, ಸೊ ಬೆಣ್ಣೆ ದೋಸೆ ತಗೊಳ್ಳೋಣ. ಓಕೆ. ಓ, ಬೆಣ್ಣೆ ದೋಸೆನಾ? ಓಕೆ ಓಕೆ. ವೇಟರ್. ರಮ್ಯಾ, ರಾಜ್, ಏನಿದು ನಮ್ಮ ಲೇಡಿ ಲಯನ್ ಶಿಟ್ನಲ್ಲಿ ಅಂತ ಬಂದ್ಬಿಟ್ಟಿದ್ದಾರೆ. ಯಾಕೆ? ರಾಜ್, ತಮಾಷೆ ಮಾಡೋಕ್ಕೂ ಸ್ವಲ್ಪ ಟೈಮ್ ಬೇಡ. ಛೇ, ಯಾಕಮ್ಮ ಮಾರಾಯ್ತಿ, ಏನಾಯ್ತು? ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗ್ಲಿಲ್ವಾ? ಇಲ್ಲ ಕಣೋ. ಮತ್ತೆ ನಿಮ್ಮಿಬ್ಬರದು ಟ್ರಾನ್ಸ್ಫರ್ ವಿಷಯ ಏನಾಯ್ತು? ಇಲ್ಲ ಕಣೆ, ಟ್ರಾನ್ಸ್ಫರ್ ವಿಷಯದಲ್ಲಿ ನಮಗೆ ಗುಡ್ ನ್ಯೂಸೇ ಸಿಗಲಿಲ್ಲ. ಓ ಹಾಗಾ? ನನಗನ್ಸುತ್ತೆ ದುರ್ಗಾ, 4 ವರ್ಷಗಳ ಹಿಂದೆ ಬೇರೆ ಆಗಿದ್ದ ಗೆಳೆಯರೆಲ್ಲ ಮತ್ತೆ ಒಟ್ಟಾಗೋ ಕಾಲ ಬಂದೈತಿ ಅಂತ. ಹಾಗಂತೀಯ? ಮತ್ತೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಇನ್ನೇನು, ಎಲ್ಲ ಸೇರಿ ಒಂದೇ ಕಡೆನೇ ಕೆಲಸ ಮಾಡೋಗ್ತಾನೆ. ಅದು ನಿಜನೇ ಬಿಡು. ಆದ್ರೂ ಏನಾದ್ರು ಬಾ ನಷ್ಟ ಮಾಡಂತಿ. ರಮ್ಯಾ, ರಾಜ್, ಹೇಗಿದ್ದೀರಾ? ಸೂಪರ್. ಫಸ್ಟ್ ಕ್ಲಾಸ್ ಅಲ್ವಾ ರಮ್ಯಾ? ಪ್ರೀತಿಸಿದವರ ಜೊತೆ ಮದುವೆ ಆದ್ರೆ ಜೀವನ ಯಾವಾಗಲೂ ಫಸ್ಟ್ ಕ್ಲಾಸ್ ಆಗೇ ಇರಬೇಕು ಬಿಡಿ. ಆದ್ರೆ ಎಲ್ಲರಿಗೂ ಅದೃಷ್ಟ ಇರ್ಬೇಕಲ್ಲ. ಅಲ್ವಾ ರಾಜ್? ಬಾ ನಾಷ್ಟ ಮಾಡೋಣ. ಇಲ್ಲ, ನಾನು ಊರಿಗೆ ಹೋಗ್ತಾ ಇದ್ದೀನಿ. ನನಗೆ ನಾಷ್ಟ ಇಷ್ಟ ಏನು ಬೇಡ. ಅಯ್ಯೋ, ನಾವೆಲ್ಲ ತಿಂತಾ ಇದೀವಿ ಅಂದಮೇಲೆ ನೀನು ತಿನ್ಬೇಕಲ್ವಾ? ಬಾ ಆರ್ಡರ್ ಮಾಡ್ಬಾ. ನನಗಾಗಲ್ಲ. ಸರಿ ಬಿಡು, ಅಷ್ಟೇ ಕೂಟ ಮಾಡ್ಕೊಂಡಿದ್ಯಾ? ಹೌದು ದುರ್ಗಾ, ಮತ್ತೆ ನಿನ್ನ ಮದುವೆ ಅದು? ಹಾ, 1 ಸೆಕೆಂಡ್ ರಮ್ಯಾ. ಹಲೋ ಅಮ್ಮ, ಎಲ್ಲಿದೀಯ ಅಮ್ಮ? ಇನ್ನೂ ಬಂದೇ ಇಲ್ಲ. ಓ ಚಿನ್ನಮ್ಮ, ಬರ್ತೀನಿ ಮಗಳೇ. ರಾತ್ರಿ ಹೊತ್ತಿಗೆ ಅಲ್ಲಿ ಇರ್ತೀನಿ, ಸರಿನಾ? ಹೌದು ಚಿನ್ನಮ್ಮ, ನಾ ಇಲ್ಲಿಂದ ಬರೋ ಮುಂದೆ ನಿನಗೆ ಏನೇನು ತರಲಿ? ಅದು ಅಮ್ಮ, ನಾನು ಬರೋ ಮುಂದೆ ನಿನಗೆ ಇಷ್ಟವಾದದ್ದೇ ತುಂಬಾ. ಓಕೆ ಓಕೆ ಚಿನ್ನ, ನಾ ಎಲ್ಲವನ್ನೂ ತರ್ತೀನಿ. ಅಮ್ಮ, ಬರೋ ಮುಂದೆ ಪೊಲೀಸ್ ಕಾರ್ ಅಂತ ಇರುತ್ತಲ್ಲ, ಅದು ತಂಬರ್ತೀಯ ಅಮ್ಮ? ಆಯ್ತು ಮಗಳೇ, ತರ್ತೀನಿ. ಇಡ್ಲಾ ಫೋನ್ನ? ಬಾಯ್ ಮಗಳೇ. ಹಾ ಹೇಳು ರಮ್ಯಾ, ಏನೋ ಕೇಳ್ತಾ ಇದೆಯಲ್ಲ? ದುರ್ಗಾ, ನಿನ್ನ ಮದುವೆ ಬಗ್ಗೆ ಕಣೆ. ಓ, ನನ್ನ ಮದುವೆ ಬಗ್ಗೆ ಅಲ್ವಾ? ಫಿಕ್ಸ್ ಆಗ್ತಾ ಆಗಿದೆ. ಹೌದಾ? ಹುಡುಗನ ಹೆಸರು ಜಯಪ್ರಕಾಶ್, ಬೆಂಗಳೂರಿನ ಫೇಮಸ್ ಲಾಯರ್. ಅಂದ್ರೆ ದುರ್ಗಾ, ನೀನೀಗ ಮಾತಾಡಿದ್ದು ಅದೇ ಮಗುವಿನ ಜೊತೆಗ? ಅಂದ್ರೆ ಅದೇ ಆ ಹುಚ್ಚಿಯ ಮಗುವಿನ ಜೊತೆ? ಲುಗ್ಗುರು, ಅವಳು ನನ್ನ ಮಗಳು, ನನ್ನ ಮಗು ಏಂಜಲ್, ರಾಣಿ. ಇನ್ನೊಮ್ಮೆ ನನ್ನ ಮಗಳ ಬಗ್ಗೆ ಹಾಗೆಲ್ಲ ಹೇಳಬೇಡ. ಅವಳಿಗಾಗಿ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನೋದು ನಿಂಗೂ ಗೊತ್ತು. ಹಿ ಈಸ್ ಮೈ ಡಾಟರ್, ದಟ್ ಇಟ್ಸ್ ಓಕೆ. ಬಾಯ್ ರಮ್ಯಾ, ಬಾಯ್ ರಾಜ್. ಛೇ, ಅಯ್ಯೋ, ಕೋಪ ಮಾಡ್ಕೋಬೇಡ. ಬಾ ನಷ್ಟ ಮಾಡ್ಬಾ ನೀನಾದ್ರು. ನಾ ಮಾಡಲ್ಲ, ನೀವೆತ್ತೀನಿ. ನೋಡು ಎಷ್ಟು ಕೊಬ್ಬು ದುರಹಂಕಾರ ಅಂತೀನಿ ಆ ದುರ್ಗಾಗೆ. ಸ್ವಲ್ಪ ಆದ್ರೂ ನಾನು ಹೋಗ್ಬರ್ತೀನಿ ಬಾಯ್ ಅಂತಂದು ಒಂದು ಸ್ವಲ್ಪ ಆದ್ರೂ ಹೇಳಿದ್ಲಾ ಅಂತ.